ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ರಿ? ಇವತ್ತಿನ ಈ ವಿಡಿಯೋದಾಗ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆ ಮೊಟ್ಟೆ ಸಾರು ಅಥವಾ ತತ್ತಿ ಸಾರು ಹೆಂಗೆ ಮಾಡ್ತೀವಿ, ಅದು ಬೇಗ ಇನ್ಸ್ಟಂಟ್ ಮೊಟ್ಟೆ ಸಾರು ಹೆಂಗೆ ಮಾಡ್ತೀವಿ ಮತ್ತು ಜಾಸ್ತಿ ಮಸಾಲೆ ಇಲ್ಲದೆ ಹೆಂಗೆ ಮೊಟ್ಟೆ ಸಾರು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಾಗ ನೋಡೋಣ. ಬರೀ ಹಂಗಾದ್ರೆ ನೋಡೋಣ. ಯಾಕೆ ತಡ ಮಾಡೋದು? ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 2 ಮೀಡಿಯಮ್ ಈರುಳ್ಳಿ ತೊಗೊಂಡು ಹೆಚ್ಚಿ ಅವನ್ನ ಫ್ರೈ ಮಾಡ್ಕೊರಿ. ಆಮೇಲೆ 2 ಮೀಡಿಯಮ್ ಟೊಮಾಟೊ ತೊಗೊಂಡು ಅವನ್ನ ಹೆಚ್ಚಿ ಫ್ರೈ ಮಾಡ್ಕೊರಿ. ಅವೆಲ್ಲ ಹಸಿ ವಾಸನೆವರೆಗೂ ಬೇಯೋ ತನಕ ಫ್ರೈ ಮಾಡ್ಕೊರಿ. ಆಮೇಲೆ 2 ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಬೋದು, ಇಲ್ಲ ಅಂದರೆ ಆಪ್ಷನಲ್ ನಿಮಗದು ಕೊಬ್ಬರಿ. ಆಮೇಲೆ ಕೊತ್ತಂಬರಿ ಪುಡಿ, ಹಸಿ ಕೊತ್ತಂಬರಿ ಇಲ್ಲ ಅಂದರೆ ಮನೇಲಿ ಹಸಿ ಕೊತ್ತಂಬರಿ ತಂದ್ರೆ ಭಾಳ ಅಷ್ಟೊಂದು ಹಾಕಿಡ್ತೈತಿ ಅಂದ್ರೆ ಏನು ಮಾಡಬೇಕು, ಸ್ವಚ್ಛಗೆ ತೊಳೆದು ಬಿಸಿಲಿಗೆ ಒಣಗಿಸಿ ಪೌಡರ್ ಮಾಡಿಟ್ಕೊರಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಕಿ ಚೆಂದಾಗ ಕೈ ಆಡಿಸಿ ಅದು ಸ್ವಲ್ಪ ಫ್ರೈ ಆಗೋವರೆಗೂ. ಆಮೇಲೆ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ರಿ. ಏನು ಮಾಡತ್ತೀನಿ? ತಿಂತೀನಿ. ಈ ಕಡೆ ಎಗ್ನ ಬಾಯ್ಲ್ ಮಾಡ್ಕೊಂಡಿವಿ. ಆಮೇಲೆ ಒಂದು ಗುಂಡಿಗೆ ಏನು ಮಾಡ್ತೀವಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ, ತತ್ತಿನ ಈ ಥರ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಅದು ಮಸಾಲೆ ಅದ್ರ ಪೂರ್ತಿ ಒಳಗೆ ತನಕ ಹೋಗುತ್ತೆ. ಹಾಗಾಗಿ ಆ ಥರ ಚಾಕುದಲ್ಲೇ ಒಂದು ಕಟ್ ಮಾಡ್ಕೊರಿ. ನೋಡಿ ಅವು ಒಂದು ಸ್ವಲ್ಪ ಫ್ರೈ ಆಗೋ ಥರ ಆಗಲಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು, ಆಮೇಲೆ ಅರಿಶಿನ ಪುಡಿ, ನಾವೇನು ರುಬ್ಬಿಟ್ಕೊಂಡಿರ್ತೇವಲ್ಲ ಆ ಮಸಾಲೆ ಹಾಕಿ ಈ ಥರ ಒಮ್ಮೆ ಮಾಡಿ ನೋಡಿರಿ, ಭಾಳ ಟೇಸ್ಟ್ ಅನಿಸುತ್ತೆ. ಈಗೇನು ಮಸಾಲೆ ರುಬ್ಕೊಂಡೇವಲ್ಲ ಆ ಮಸಾಲೆನ ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕು ನೀರು ಅಷ್ಟು ಕ್ವಾಂಟಿಟಿ ಒಳಗೆ ನೀರು ಹಾಕಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ, ನೀವು ಯಾವ ಗರಂ ಮಸಾಲ ಯೂಸ್ ಮಾಡ್ತೀರಿ ಅಥವಾ ಯಾವ ಚಿಕನ್ ಮಸಾಲ ಯೂಸ್ ಮಾಡೋದಾದ್ರೆ ಆ ಮಸಾಲೆ ಪೌಡರ್ನ ಹಾಕಿ ಚೆಂದಾಗ ಕುದಿಯಾಕ್ಬಿಡ್ರಿ. ನೋಡಿರಿ, ಗರಂ ಮಸಾಲ ಹಾಕಾಕತ್ತೀವಿ. ಚೆಂದಾಗಿ ಕುದ್ದಾದ್ಮೇಲೆ ನೋಡಿರಿ, ಈ ಕಡೆ ಸಾರು ಕುದಿಯಾತೈತಿ, ಈ ಕಡೆ ಬಿಸಿ ಜೋಳದ ರೊಟ್ಟಿನೂ ಹಾಕತ್ತವು. ಅಂದ್ರೆ ರೊಟ್ಟಿ ಮಾಡ್ಬೇಕ್ರಿ. ಈಗ ನೋಡಿರಿ, ಸಾರು ಕುದಿಯೋಕೆ ಮೇಲೆ ಬಂದೈತಿ. ಸಾರು ಕುದಿಯೋ ಮುಂದೆ ಏನು ಮಾಡ್ಬೇಕಂದ್ರೆ 2 ತತ್ತಿನ ಈ ಥರ ಒಡೆದು ಅದಕ್ಕೆ ಹಾಕ್ರಿ. ಅಂದ್ರೆ ಆ ತತ್ತಿನ ಬೇರೆ ಟೈಪ್ ಟೇಸ್ಟ್ ಕೊಡ್ತೈತಿ. ಆಮೇಲೆ ಸಾರು ಸ್ವಲ್ಪ ತಿಕ್ನೆಸ್ ಬರ್ತೈತಿ. ಈ ಥರ ಕ್ವಿಕ್ಕಾಗಿ ತತ್ತಿ ಸಾರನ್ನ ಮಾಡ್ಬೋದು ನಾವು. ನೋಡಿರಿ, ರೊಟ್ಟಿನೂ ರೆಡಿ ಆಯಿತು. ಈ ಥರ ನೋಡಿರಿ, ಒಡೆದು ಹಾಕಿದ್ವಲ್ಲ ತತ್ತಿ ಈ ಥರ ಕಾಣ್ತೈತಿ. ಆಮೇಲೆ ಬಾಯ್ಲ್ ಮಾಡಿದ ತತ್ತಿ ಆ ಕಡೆ ಐತಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಬರಿಬೇಡಿ. ಥ್ಯಾಂಕ್ ಯು.